ಲೋಕಸಭೆಯಲ್ಲಿ ಇಂದು ಅಕ್ಷರಶಃ ಮಹಾಭಾರತದಂತಹ ರಣರಂಗವೇ ಸೃಷ್ಟಿಯಾಗಿತ್ತು. ಮ್ಯಾಜಿಕ್ ನಂಬರ್ ಬೇಕಾಗಿದ್ದು 352, ಆದರೆ ಸಿಕ್ಕಿದ್ದು ಮಾತ್ರ 298. ಕೇವಲ 54 ಮತಗಳ ಕೊರತೆಯಿಂದ ಮೋದಿಯವರ ಮಾಸ್ಟರ್ ಪ್ಲಾನ್ ಪುಡಿಪುಡಿಯಾಗಿದೆ. ಸಾಂವಿಧಾನಿಕ ತಿದ್ದುಪಡಿಯ ಅಗ್ನಿ ಪರೀಕ್ಷೆಯಲ್ಲಿ ಮೋದಿ ಸರ್ಕಾರಕ್ಕೆ ಇವತ್ತು ಅನಿರೀಕ್ಷಿತ ಹಿನ್ನಡೆಯಾಗಿದೆ. ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ನಾರಿ ಶಕ್ತಿ ಮಸೂದೆಗೆ ಸೋಲಾಗಿದೆ. ಇಷ್ಟಕ್ಕೂ ಸಂಸತ್ತಿನಲ್ಲಿ ನಡೆದ ಆ ಮ್ಯಾಜಿಕ್ ನಂಬರ್ ಗೇಮ್ ಏನು? ವಿಪಕ್ಷಗಳ ಚಕ್ರವ್ಯೂಹಕ್ಕೆ ಮೋದಿ ಸರ್ಕಾರ ಸಿಲುಕಿದ್ದೆಲ್ಲಿ? ಮಹಿಳಾ ಮೀಸಲಾತಿ ಫೇಲ್ ಆದ ಬೆನ್ನಲ್ಲೇ ಕ್ಷೇತ್ರ ಮರು ವಿಂಗಡಣೆ ಬಿಲ್ ಮಂಡಿಸದೆ ಸರ್ಕಾರ ಹಿಂದೆ ಸರಿದಿದ್ಯಾಕೆ? ಸಂಸತ್ತಿನ ಆ ಹೈ ವೋಲ್ಟೇಜ್ ಡ್ರಾಮಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಕನಸಿನ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲು. संविधान संशोधन विधेयक मतदान मत विभाजन द्वारा होगा. मत विभाजन ಲೋಕಸಭೆಯಲ್ಲಿ ಮಹಾ ಮತದಾನ, ಮಹಿಳಾ ಮೀಸಲಾತಿ ಮಸೂದೆ ಫೇಲ್. हाँ 298, ना 230. बहुमत द्वारा पारित नहीं हुआ. अब इस आगे की कार्रवाई करना संभव नहीं है. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಸೂದೆಗೆ ಸೋಲಾಗಿದೆ. ಮಹಿಳೆಯರಿಗೆ 33% ಮೀಸಲಾತಿ ನೀಡಲು ಮುಂದಾದ ಮೋದಿ ಕನಸಿಗೆ ವಿಪಕ್ಷಗಳು ಎಳ್ಳೋ ನೀರು ಬಿಟ್ಟಿವೆ. विधेयक को विचार किए जाने का प्रस्ताव सभा के मतदान के लिए रखूं. संविधान संशोधन विधेयक होने के कारण इस पर मतदान मत विभाजन द्वारा होगा. मत विभाजन हाँ 298, ना 230. बहुमत द्वारा पारित नहीं हुआ. अब इस आगे की कार्रवाई करना संभव नहीं है. ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಬಳಿ 297 ಸದಸ್ಯರ ಬಲವಿದ್ರೆ ವಿಪಕ್ಷಗಳ ಒಕ್ಕೂಟ ಇಂಡಿಯಾ ಮೈತ್ರಿಕೂಟದ ಬಳಿ 234 ಸದಸ್ಯರ ಬಲವಿತ್ತು. ಮತ ಚಲಾವಣೆ ವೇಳೆಯಲ್ಲಿ ಸದನದಲ್ಲಿ ಒಟ್ಟು 528 ಸದಸ್ಯರು ಹಾಜರಿದ್ದರು. ಸಾಂವಿಧಾನಿಕ ತಿದ್ದುಪಡಿಯಾದ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರಕ್ಕೆ ಲೋಕಸಭೆಯಲ್ಲಿ 3/2 ಅಂದರೆ 528 ಮತಗಳ ಪೈಕಿ 352 ಮತಗಳ ಅಗತ್ಯವಿತ್ತು. ಆದರೆ ಈ ಪೈಕಿ ಮಹಿಳಾ ಮೀಸಲಾತಿ ಮಸೂದೆ ಪರ 298 ಮತ, ಮಸೂದೆಯ ವಿರುದ್ಧ 230 ಮತಗಳು ಚಲಾವಣೆ ಆದವು. ಕೇವಲ 54 ಮತಗಳ ಕೊರತೆಯಿಂದ ನಾರಿ ಶಕ್ತಿ ಬಿಲ್ ಫೇಲ್ ಆಯಿತು. संविधान संशोधन विधेयक मतदान मत विभाजन द्वारा होगा. मत विभाजन बहुमत द्वारा पारित नहीं हुआ. ಮಹಿಳಾ ಮೀಸಲಾತಿ ಮಸೂದೆ ಫೇಲ್ ಆಗಿದ್ದಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಆಕ್ರೋಶ ಹೊರಹಾಕಿದ್ರು. Besides the Constitution 131st Amendment Bill, we have two other bills, namely the Union Territories Laws Amendment Bill 26 and the Delimitation Bill 2026, which are intrinsically interrelated with the Constitution 131st Bill. जो नतीजा आया है, ये इतना ऐतिहासिक और महत्वपूर्ण बिल पर देश का महिलाओं को अब सम्मान अधिकार देने का जो बिल है, उसको विपक्ष ने साथ नहीं दिया. बहुत खेद की बात है. और इस ऐतिहासिक पल को आप अपना एक मौका था, आपने गंवाया है. आदरणीय नरेंद्र मोदी जी के नेतृत्व में महिलाओं को जो सम्मान देने का, अधिकार देने का हमारा अभियान जारी रहेगा और हम अधिकार दे के ही रहेंगे आगे. ಸೋಲಿನ ಭೀತಿ, ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಮಂಡಿಸದ ಸರ್ಕಾರ.
ಮೋದಿ ಸರ್ಕಾರ ಮಹಿಳಾ ಮೀಸಲಾತಿ ನೆಪದಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಹಾಗೂ ಕೇಂದ್ರಾಡಳಿತ ಕಾನೂನುಗಳ ತಿದ್ದುಪಡಿ ಮಸೂದೆ ಮಂಡನೆ ಮಾಡಿತ್ತು. ಈ 3 ಮಸೂದೆಗಳಿಂದ ದೊಡ್ಡ ಅಗ್ನಿ ಪರೀಕ್ಷೆಯೇ ಇತ್ತು. ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ ಫೇಲ್ ಆದರೂ ಮಹಿಳಾ ಮೀಸಲಾತಿ ಬಿಲ್ಗೆ ವಿಪಕ್ಷಗಳು ಒಪ್ಪಿಗೆ ಕೊಡಬಹುದು ಅನ್ನೋ ಭರವಸೆ ಸರ್ಕಾರಕ್ಕಿತ್ತು. ಆದರೆ ನಾರಿ ಶಕ್ತಿ ಬಿಲ್ ಫೇಲ್ ಆದ ಹಿನ್ನೆಲೆಯಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಹಾಗೂ ಕೇಂದ್ರಾಡಳಿತ ಕಾನೂನುಗಳ ತಿದ್ದುಪಡಿ ಮಸೂದೆ ಮಂಡನೆ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಿತು. आगे 2 शेष जो बिल्स है उसको आगे नहीं बढ़ाने का मैं अनुरोध करता हूँ. ಇನ್ನು ಅಗ್ನಿ ಪರೀಕ್ಷೆಯಲ್ಲಿ ಸೋತು ಆಡಳಿತ ಪಕ್ಷ ಬಿಜೆಪಿ ಸದಸ್ಯರು ಪಾರ್ಲಿಮೆಂಟ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ವಿಪಕ್ಷಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಪಾರ್ಟಿ ಹಾಯ್ 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 ಹಾಯ್. ಇದು ಮಹಿಳಾ ಮೀಸಲಾತಿ ಬಿಲ್ ಆಗಿರಲಿಲ್ಲ. ನಾವು ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ ಮಹಿಳಾ ಮೀಸಲಾತಿ ಲಿಂಕ್ ಮಾಡಿದ್ದಕ್ಕೆ ವಿರೋಧ ಮಾಡ್ತಿದ್ದೀವಿ ಅಂತ ಸಂಸದೆ ಪ್ರಿಯಾಂಕಾ ಗಾಂಧಿ ಸ್ಪಷ್ಟಪಡಿಸಿದ್ರು. महिला विरोधी माइंडसेट की वो कह रहे हैं जिन्होंने हाथरस में कुछ नहीं किया, जिन्होंने उन्नाव में कुछ नहीं किया, जिन्होंने मणिपुर की महिलाओं के लिए कुछ नहीं किया, जिन्होंने खिलाड़ियों के लिए कुछ नहीं कहा, ये कह रहे हैं कि हमारा विरोधी माइंडसेट है महिलाओं का. ಅದೇನೇ ಇರಲಿ, ಸಂಸತ್ತು ಮತ್ತು ರಾಜ್ಯಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡೋ ಮೋದಿ ಅವರ ಕನಸು ಕನಸಾಗೆ ಉಳಿದಿದೆ. ಮಹಿಳೆಯರಿಗೆ ನಾವು ಮೀಸಲಾತಿ ಕೊಡ್ತೀವಿ ಅಂತ ಆಡಳಿತ ಪಕ್ಷ ಸವಾಲು ಹಾಕಿದೆ. ಬ್ಯೂರೋ ರಿಪೋರ್ಟ್, TV9.